ಕೆಲವೊಂದು ಸಲ ಕೆಲವರ ಮನೆಗೆ ರಾಯರ ಆಗಮನ ವಿಚಿತ್ರವಾಗಿ ಆಗ್ಬಿಡುತ್ತೆ. ರಾಯರ ಪ್ರಸಾದ ಬರುವಂತದ್ದಾಗಿರ್ಬೋದು ರಾಯರ ಮಠದಿಂದ, ಅಥವಾ ರಾಯರ ಒಂದು ಫೋಟೋ ಬರುವಂತದ್ದಾಗಿರ್ಬೋದು, ಅಥವಾ ರಾಯರ ಒಂದು ವಿಗ್ರಹ ನಿಮ್ಮ ಮನೆಗೆ ಬರುವಂತದ್ದಾಗಿರ್ಬೋದು. ಯಾರ ಮನೆಗೆಲ್ಲ ರಾಯರು ಬಂದಿರ್ತಾರೋ ಅವ್ರು ಅರ್ಥ ಮಾಡ್ಕೊಂಬಿಡಿ, ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ರಾಯರಿಂದನೇ ಅಂತ್ಯ ಸಿಗ್ಬೇಕಾಗಿದೆ. ಅಷ್ಟು ಸುಲಭವಾಗಿ ರಾಯರು ಯಾರ ಮನೆಗೂ ಕೂಡ ಬರೋದಿಲ್ಲ. ರಾಯರೇ ನಿಮ್ಮನ್ನ ಹುಡ್ಕೊಂಡ್ ಬಂದಿದಾರ ಅಂತ ಅಂದ್ರೆ ಪ್ರತಿ ಗುರುವಾರನು ಕೂಡ ಯಾರು ರಾಯರ ಮೇಲೆ ಒಂದು ನಂಬಿಕೆ ನೆಟ್ಟು ಪೂಜಿಸ್ತಾ ಬರ್ತೀರೋ, ನೀವು ನಿಮ್ಮ ಮನಸ್ಸಲ್ಲಿರುವಂತ ನೋವನ್ನ ರಾಯರ ಹತ್ರ ಹೇಳ್ಬೇಕಾಗಿಲ್ಲ. ನಿಮ್ಮ ಕಷ್ಟಗಳಿಗೆ ರಾಯರಿಂದನೇ ಅಂತ್ಯ ಸಿಗುವಂತದಾಗಿದೆ. ಅದಕ್ಕೋಸ್ಕರನೇ ರಾಯರು ಬಂದಿದ್ದಾರೆ. ಕೆಲವೊಂದು ಸಲ ಕೆಲವರ ಮನೆಗೆ ರಾಯರ ಆಗಮನ ವಿಚಿತ್ರವಾಗಿ ಆಗ್ಬಿಡುತ್ತೆ. ರಾಯರ ಪ್ರಸಾದ ಬರುವಂತದ್ದಾಗಿರ್ಬೋದು ರಾಯರ ಮಠದಿಂದ, ಅಥವಾ ರಾಯರ ಒಂದು ಫೋಟೋ ಬರುವಂತದ್ದಾಗಿರ್ಬೋದು, ಅಥವಾ ರಾಯರ ಒಂದು ವಿಗ್ರಹ ನಿಮ್ಮ ಮನೆಗೆ ಬರುವಂತದ್ದಾಗಿರ್ಬೋದು. ಯಾರ ಮನೆಗೆಲ್ಲ ರಾಯರು ಬಂದಿರ್ತಾರೋ ಅವ್ರು ಅರ್ಥ ಮಾಡ್ಕೊಂಬಿಡಿ, ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ರಾಯರಿಂದನೇ ಅಂತ್ಯ ಸಿಗ್ಬೇಕಾಗಿದೆ. ಅಷ್ಟು ಸುಲಭವಾಗಿ ರಾಯರು ಯಾರ ಮನೆಗೂ ಕೂಡ ಬರೋದಿಲ್ಲ. ರಾಯರೇ ನಿಮ್ಮನ್ನ ಹುಡ್ಕೊಂಡ್ ಬಂದಿದಾರ ಅಂತ ಅಂದ್ರೆ ಪ್ರತಿ